ಹಾಯ್ ಎವ್ರಿವನ್, ವೆಲ್ಕಮ್ ಟು MDM ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್. ಈ ವಿಡಿಯೋದಲ್ಲಿ ಅಟೆಂಡೆನ್ಸ್ ಹಾಕಿದಾಗ SNFನ ತಪ್ಪು ಮಾಡಿದರೆ ಹೇಗೆ ಚೇಂಜ್ ಮಾಡೋದು, ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೀವು MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ಈ ರೀತಿ ಬಂದಾಗ ನೀವು MDM ಅಂತ ಬಂದು 3 ಗೆರೆ ಕಾಣಿಸ್ತಿದೆಯಲ್ಲ ಕಪ್ಪು ಬಾಕ್ಸಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಅಟೆಂಡೆನ್ಸ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಹಿಂಗೆ ಸ್ಕ್ರಾಲ್ ಮಾಡಿದಾಗ ನೋಡಿ, ನೀವು ಅಟೆಂಡೆನ್ಸ್ ಹಾಕಿರೋದು ತೋರಿಸ್ತಾ ಇದೆ. ಅದರಲ್ಲಿ ನೀವು ಯಾವ ದಿನ ತಪ್ಪು ಮಾಡಿದ್ದೀರಾ ಮತ್ತು ಯಾವ ಡೇಟಲ್ಲಿ ನೀವು ತಪ್ಪು ಹಾಕಿದ್ರಿ ಅದನ್ನ ಡೇಟ್ನ ನೀವು ನೋಡ್ಕೋಬೇಕು. ನಾನು ನೋಡಿ 3ನೇ ತಾರೀಕು 7ನೇ ತಿಂಗಳು 2025ರಲ್ಲಿ ತಪ್ಪು ಮಾಡಿದ್ದೀನಿ. ಹಾಗಾಗಿ ಅದ್ರ ಮುಂದೆ ನಾನು ಹಿಂಗೆ ಸ್ಲೈಡ್ ಮಾಡ್ತೀನಿ. ಸ್ಲೈಡ್ ಮಾಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಬಾಕ್ಸಲ್ಲಿ ಪೆನ್ಸಿಲ್ ರೀತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಡಿಟ್ ಆಫ್ ಅಟೆಂಡೆನ್ಸಿಗೆ ಹೋಗುತ್ತೆ. ನೋಡಿ, ಎಡಿಟ್ ಅಟೆಂಡೆನ್ಸಲ್ಲಿದೆ. ಅದಾದಮೇಲೆ ನೀವು ಇನ್ನೊಂದು ಸರಿ ಕನ್ಫರ್ಮ್ಗೋಸ್ಕರ ಡೇಟ್ನ ನೋಡ್ಕೊಳ್ಳಿ. ಅದಾದಮೇಲೆ ಹಿಂಗೆ ಸ್ಲೈಡ್ ಮಾಡಿದಾಗ SNF ಅಂತ ಇದೆ. ಅದರಲ್ಲಿ ನಾನು APFನ ಸೆಲೆಕ್ಟ್ ಮಾಡ್ಕೋಬೇಕಿತ್ತು, ಆದರೆ ಗೌರ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈಗ ನಾನು APFಗೆ ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ, APF ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಓಕೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ನೀವು ಏನಾದರೂ SNFಲ್ಲಿ ನೀವು ತಪ್ಪು ಮಾಡಿದರೆ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಇಮಿಡಿಯೇಟಾಗಿ. ಈ ರೀತಿ ನೀವು ತುಂಬ ಯೂಸ್ಫುಲ್ ಆಗಿದೆ, ಯೂಸ್ ಮಾಡಿ. ಥ್ಯಾಂಕ್ ಯು.